ಹಾಯ್ ಎಲ್ರಿಗೂ ನಮಸ್ಕಾರ. ವ್ಲಾಗ್ ವಿತ್ ವಿನು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋಗಳು ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇನ್ನು ಮುಂದೆ ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಇವತ್ತು ನಾನು ಮಾತಾಡಬೇಕು ಅಂತ ಬಂದಿರೋ ವಿಷಯ ಮಣ್ಣಿನ ಮಡಿಕೆಗಳ ಬಗ್ಗೆ. ಇವಾಗ ಸಿಟಿಗಳಲ್ಲೆಲ್ಲ ತುಂಬ ಮಣ್ಣಿನ ಮಡಿಕೆಗಳ ಟ್ರೆಂಡ್ ನಡೀತಿದೆ. ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದ ಆಹಾರ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾನು ಸಹ ನಂಬ್ತೀನಿ. ಆದರೆ ಅದರ ಜೊತೆಗೇನೆ ಇವಾಗ ನಕಲಿ ಮಣ್ಣಿನ ಮಡಿಕೆಗಳ ಹಾವಳಿಯು ತುಂಬ ಜೋರಾಗಿದೆ. ಇದರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇವಾಗ ನಿಜವಾದ ಮಣ್ಣಿನ ಮಡಿಕೆಯನ್ನು ಹೇಗೆ ಗುರ್ತಿಡಿಯೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಜವಾದ ಮಣ್ಣಿನ ಮಡಿಕೆಗಳಲ್ಲಿ ಯಾವುದೇ ಶೈನಿಂಗ್ ಅಥವಾ ಲೈಟ್ ವೇಟ್ ಇರೋದಿಲ್ಲ. ಹಾಗೆ ಅದಕ್ಕೆ ಯಾವುದೇ ಬಣ್ಣ ಮಿಶ್ರಿತವನ್ನು ಮಾಡಿರೋ ಮಡಿಕೆಗಳನ್ನು ನಾವು ಬಳಸಬಾರ್ದು. ಈಗ ಕೆಲವೊಂದು ಲೈಟ್ ವೇಟ್ ಮಡಿಕೆಗಳು ಮತ್ತು ಲೈಟ್ ವೇಟ್ ಹಂಚುಗಳು, ಪಾತ್ರೆಗಳು ಮಾರ್ಕೆಟ್ನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ತುಂಬ ಶೈನಿಯಾಗಿ ಕಲರ್ಫುಲ್ ಆಗಿಯೂ ಇರುತ್ತೆ. ಸೊ ಅದೆಲ್ಲ ನಿಜವಾಗಿರೋ ಮಣ್ಣಿನ ಮಡಿಕೆಗಳು ಅಲ್ಲ. ಮಣ್ಣಿನ ಮಡಿಕೆಗಳು ಯಾವಾಗಲೂ ಸ್ವಲ್ಪ ಭಾರವಾಗಿ ಇರುತ್ತೆ ಮತ್ತು ಯಾವುದೇ ಶೈನಿಂಗ್ಗಳೆಲ್ಲ ಇರೋದಿಲ್ಲ. ಸೊ ನಾನು ಸ್ವಲ್ಪ ಮಾರ್ಕೆಟ್ಗಳಲ್ಲಿ ಗಮನಿಸೋರ ಹಾಗೆ ಇವಾಗ ಸಿಮೆಂಟ್ ಮಿಶ್ರಿತ ಮಡಿಕೆಗಳು, ಪಾತ್ರೆಗಳು ಸಹ ನಮಗೆ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ನಾವು ನಿಜವಾದ ಮಡಿಕೆಯಿಂದ ತಯಾರಿಸಿದ ಆಹಾರ ತಿಂದರೆ, ನೀರು ಕುಡಿದ್ರೆ ಮಾತ್ರ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಹೊರತು ಈ ಸಿಮೆಂಟ್ ಮಿಶ್ರಿತ ಪಾತ್ರೆಗಳಿಂದ ನಾವು ಆಹಾರ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಚಿಕ್ಕ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು. ಈಗ ಕೆಲವೊಬ್ಬರಿಗೆಲ್ಲ ಕಾಮನ್ ಆಗಿರೋ ಆರೋಗ್ಯ ಸಮಸ್ಯೆಗಳು, BP, ಶುಗರ್ ಅಥವಾ ಉಸಿರಾಟದ ಸಮಸ್ಯೆ, ಈ ಥರದ ಚಿಕ್ಕ ಪುಟ್ಟ ಸಮಸ್ಯೆಗಳು ಈ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಉಲ್ಬಣ ಆಗಬಹುದು. ಸೊ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು. ಸೊ ಹಾಗಾಗಿ ಯಾವತ್ತೂ ನಾವು ನಿಜವಾದ ಮಣ್ಣಿನ ಮಡಿಕೆಯನ್ನು ಆರಿಸಿ ನೋಡಿ ಖರೀದಿ ಮಾಡಬೇಕಾಗತ್ತೆ. ಹಾಗೆ ನಕಲಿ ಮಡಿಕೆಗಳು ತುಂಬ ಲೈಟ್ ವೇಟಾಗಿ ಅಥವಾ ತುಂಬ ಶೈನಿಂಗ್ ಆಗಿ ಇರೋದ್ರಿಂದ ಸೊ ಅಂಥದ್ದನ್ನೆಲ್ಲ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ನಾ ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ